ಇನ್ನು ಪ್ರತಿಭಟನೆ ಇನ್ನಷ್ಟು ದೃಶ್ಯಗಳನ್ನ ಗಮನಿಸ್ತಾ ಹೋದ್ರೆ ಯಾದಗಿರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಧರಣಿಗೆ ಮುಂದಾಗಿದ್ದಾರೆ. ರಾಜ್ಯಪಾಲರ ವಿರುದ್ಧ ಅಭಿಮಾನಿಯೊಬ್ಬರು ಉಪವಾಸ ಕುಳಿತಿದ್ದಾರೆ. ರಸ್ತೆಯಲ್ಲಿ ಕಂಬಳಿ ಹಾಸಿಕೊಂಡು ಏಕಾಂಗಿಯಾಗಿ ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳು ಕೆಲವೇ ಕ್ಷಣಗಳಲ್ಲಿ. ಬೆಳಗ್ಗೆ 6 ಗಂಟೆಯಿಂದ ರಾಜ್ಕುಮಾರ್ ಅನ್ನೋರು ಧರಣಿ ಕುಳಿತಿದ್ದಾರೆ. ಕಂಬಳಿ ಹಾಸಿಕೊಂಡು ಆ ಕಂಬಳಿ ಮೇಲೆ ಕುತ್ಕೊಂಡು ಉಪವಾಸ ಮಾಡ್ತಾ ಇದ್ದಾರೆ. ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಕೇವಲ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ ಈ ಪ್ರತಿಭಟನೆ. ಯಾದಗಿರಿಯಲ್ಲೂ ಕೂಡ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಿದ್ದರಾಮಯ್ಯನವರ ಅಭಿಮಾನಿ ಅಂತೆ ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡಿದ್ದಾರೆ ಉಪವಾಸ. ಎಲ್ಲಿವರೆಗೂ ಮುಂದುವರಿಸ್ತಾರೆ ಗೊತ್ತಿಲ್ಲ. ಆರೋಗ್ಯದ ಬಗ್ಗೆ ಕಾಳಜಿ ಇರ್ಲಪ್ಪ. ಸಿದ್ದರಾಮಯ್ಯನವರು ಸಶಕ್ತರಿದ್ದಾರೆ. ಹೈಕಮಾಂಡ್ನಿಂದ ವಕೀಲರ ತಂಡವನ್ನೇ ಕಳಿಸಿದ್ದಾರೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ. ಇವ್ರು ಉಪವಾಸ ಮಾಡಿ ಇವ್ರ ಆರೋಗ್ಯ ಹೆಚ್ಚು ಕಮ್ಮಿ ಆದರೆ ಇವ್ರ ಕುಟುಂಬಸ್ಥರನ್ನ ಯಾರು ನೋಡ್ಕೊಳ್ತಾರೆ? ಪ್ರಶ್ನೆ ಇದೆ. ಅಭಿಮಾನ ಇರಬೇಕು, ಹಾಗಂತ ಆರೋಗ್ಯ, ಜೀವನ ಇದೆಲ್ಲ ಮುಖ್ಯ ಅಲ್ವಾ? ಎನಿವೆ, ಮತ್ತಷ್ಟು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆಯದು ಮೈಸೂರು, ಯಾದಗಿರಿ ಹಾಗೆ ಬೆಂಗಳೂರಿನಲ್ಲಿ ನಡೀತಾ ಇರುವ ಪ್ರತಿಭಟನೆ. ಕಂಬಳಿ ಸಾಂಕೇತಿಕವಾಗಿ ಕುರುಬ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆಯಾ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಕಂಬಳಿ ತಂದಿದ್ರ ಅಲ್ಲಿ ಅಂತ ಹೇಳಿ. ಎನಿವೆ, ಕುರುಬ ಸಮುದಾಯ ಕೂಡ ಸಿದ್ದರಾಮಯ್ಯನವರು ಅದೇ ಸಮುದಾಯಕ್ಕೆ ಸೇರುವವರು. ಕುರುಬ ಸಮುದಾಯ ಕೂಡ ಪ್ರತಿಭಟನೆಯನ್ನು ಮಾಡ್ತಿದೆ. ನಾಳೆ ಮೈಸೂರು ಬಂದ್ಗೂ ಕೂಡ ಕರೆ ನೀಡಲಾಗಿದೆ. ಇವತ್ತು ಯಾದಗಿರಿಯಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಯೊಬ್ಬರು ಕಂಬಳಿ ಹಾಸ್ಕೊಂಡು ಅದ್ರ ಮೇಲೆ ಕೂತು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ. ಅದರ ದೃಶ್ಯಗಳು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ದೂರು ನೀಡಿದ ಮತ್ತೊಬ್ಬ ದೂರುದಾರರು ಸ್ನೇಹಮಯಿ ಕೃಷ್ಣ ಅವರು ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿರ್ತಾರೆ. ಅದಕ್ಕೆ ಮುಂಚೆ ಒಂದಷ್ಟು ಬೇರೆ ಸುದ್ದಿಗಳ ಕಡೆ ಕೂಡ ಗಮನ ಕೊಡ್ತಾ ಹೋಗೋಣ. HSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಹೆಬ್ಬಗೋಡಿ ಖಾಸಗಿ ಆಸ್ಪತ್ರೆಯಲ್ಲಿ ಯುವತಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಯುವತಿ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆಯಾ ಅನುಮಾನ. ಆಟೋದಲ್ಲಿ ಹೋಗ್ತಿದ್ದ ಯುವತಿ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ. HSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಇಂಥ ವಿಚಾರಕ್ಕೆ ನಡೆಸಬೇಕು ಪ್ರತಿಭಟನೆ. ಬೀದಿಲ್ ಕೂತು ಪ್ರತಿಭಟನೆ ನಡೆಸಬೇಕಾಗಿರೋದು ಇಂಥ ದುರುಳರು, ದುಷ್ಟರು, ಇವರಿಗೆ ನೇಣಿಗೆ ಹಾಕ್ಸೋವರೆಗೂ ಬಿಡಬಾರ್ದು ಅಂತ ಹೇಳಿ ಪ್ರತಿಭಟನೆ ಮಾಡಬೇಕು. HSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಆಟೋದಲ್ಲಿ ತೆರಳುತ್ತಾ ಇದ್ದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆಯಾ ಅನ್ನೋ ಅನುಮಾನ. ಕೋರಮಂಗಲದಲ್ಲಿ ಪಬ್ಗೆ ಹೋಗಿದ್ದ ಯುವತಿ ಪಬ್ನಿಂದ ವಾಪಸ್ ಬರೋ ಸಂದರ್ಭದಲ್ಲಿ ಈಕೆಯ ಮೇಲೆರಗಿದ್ದಾರಂತೆ ಕಿರಾತಕರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾ ಹೋಗ್ತಾರೆ. ಮಾದೇಶ್, ನಿಜಕ್ಕೂ ಇಂಥದ್ದೊಂದು ಘಟನೆ ನಡೆದಿದೆ, ಅದರಲ್ಲೂ ಬೆಂಗಳೂರಿನಂತ ನಗರದಲ್ಲಿ ಅಂತಂದ್ರೆ ಶೇಮ್ ಆನ್ ದ ಪೊಲೀಸ್ ಸಿಸ್ಟಮ್. ಇಂಥ ಪರಿಸ್ಥಿತಿಯನ್ನ ಆಗಲಿಕ್ಕೆ ಬಿಟ್ಟ ಅಲ್ಲಿದ್ದ ಸ್ಥಳೀಯರ ಮೇಲೂ ಕೂಡ ನಾಚಿಕೆಯ ವಿಚಾರ. ಏನ್ ಆರೋಪ ಇದು? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಪೊಲೀಸರು ಏನ್ ಹೇಳ್ತಿದ್ದಾರೆ? ಖಂಡಿತ ಸ್ಮಿತಾ, ಬೆಂಗಳೂರಿನಂತಹ ಒಂದು ನಗರದಲ್ಲಿ ಇಂಥ ಒಂದು ಘಟನೆ ನಿಜಕ್ಕೂ ಕೂಡ ಶೇಮ್ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಅಂದರೆ ಹೆಣ್ಣು ಮಕ್ಕಳ ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಂತಹ ಘಟನೆಗಳು ನಡೀತಾನೆ ಇದ್ದಾವೆ. ನಿನ್ನೆ HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿ ಬರುವಂತಹ ಈ ಒಂದು ಬೊಮ್ಮನಹಳ್ಳಿ ಮೆಟ್ರೋ ನಿಲ್ದಾಣದ ಹಿಂದೆ ಇರುವಂಥ ಈ ಒಂದು ಸ್ಥಳದಲ್ಲಿ ಯುವತಿಯ ಮೇಲೆ ಫೈನಲ್ ಇಯರ್ ಡಿಗ್ರಿ ಓದ್ತಿರುವಂಥ ಯುವತಿಯ ಮೇಲೆ ಅತ್ಯಾಚಾರ ಆಗಿರುವಂಥ ಆರೋಪ ಕೇಳಿ ಬಂದಿದೆ. ನಿನ್ನೆ ಮಧ್ಯರಾತ್ರಿ ಸ್ನೇಹಿತರ ಜೊತೆ ಆ ಒಂದು ಯುವತಿ ಕೋರಮಂಗಲದ ಪಬ್ ಒಂದರಲ್ಲಿ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾರೆ. ಈ ವೇಳೆ ಸ್ನೇಹಿತರ ಜೊತೆ ಜಗಳ ಆಡಿ ಆಕೆ ವಾಹನವೊಂದನ್ನು, ಖಾಸಗಿ ವಾಹನವೊಂದನ್ನು ಬುಕ್ ಮಾಡಿಕೊಂಡು ಮನೆಗೆ ಹೋಗೋದಕ್ಕೆ ಹೋಗಿರ್ತಾಳೆ. ಈ ವೇಳೆ ಈ ಒಂದು ಸಮಯವನ್ನ ಯೂಸ್ ಮಾಡ್ಕೊಂಡಿದ್ದಂಥ ಆರೋಪಿತರು ಆಕೆಯನ್ನ ಈ ಒಂದು ಸ್ಥಳಕ್ಕೆ, ಅಂದರೆ ಯಾರು ಇಲ್ಲದಂಥ ಈ ಒಂದು ಸ್ಥಳವನ್ನು ನೋಡ್ತಿದ್ರೆ ಗೊತ್ತಾಗುತ್ತೆ ಇಲ್ಲಿ ಯಾರು ಕೂಡ ಇಲ್ಲ. ಈ ಒಂದು ಬೆಳಿಗ್ಗೆ ಹೊತ್ತಲ್ಲೂ ಕೂಡ ಯಾರು ಇಲ್ಲ. ಹೀಗಾಗಿ ರಾತ್ರಿ ಹೊತ್ತು ಈ ಒಂದು ಖಾಲಿ ಜಾಗಕ್ಕೆ ಆಕೆಯನ್ನ ಕರೆತಂದು ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಅದಾದ ಮೇಲೆ ಆಕೆ ಯಾವಾಗ ಪ್ರಜ್ಞೆ ಬರುತ್ತೋ, ಪ್ರಜ್ಞೆ ಬಂದಂಥ ಸಂದರ್ಭದಲ್ಲಿ ಕೂಡಲೇ ಅರೆಪ್ರಜ್ಞೆಯಲ್ಲಿಯೇ ಸ್ನೇಹಿತರಿಗೆ ಕರೆ ಮಾಡಿ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾಳೆ. ಕೂಡಲೇ ಸ್ನೇಹಿತರು ಆಕೆಯನ್ನು ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಹೆಬ್ಬಗೋಡಿಯ ಖಾಸಗಿ ಆಸ್ಪತ್ರೆಗೆ ಆಕೆಯನ್ನು ದಾಖಲಿಸಿ ಚಿಕಿತ್ಸೆಯನ್ನು ನೀಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಕೂಡಲೇ HSR ಲೇಔಟ್ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಪರಿಚಯಸ್ಥರಿಂದಲೇ ಈ ಒಂದು ಘಟನೆ ಆಗಿದೆಯಾ ಅಥವಾ ಅಪರಿಚಿತರು ಯಾರು ಮಾಡಿದ್ದಾರೆ, ಎಷ್ಟು ಜನರಿಂದ ಈ ಒಂದು ಅತ್ಯಾಚಾರ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನು ನಡೆಸುವಂಥ
ನಡೆಸುವಂತ ಕೆಲಸವನ್ನು ಮಾಡಲಾಗ್ತಿದೆ. ಪೊಲೀಸರು ಈ ಒಂದು ನಿಟ್ಟಿನಲ್ಲಿ ಅಂದ್ರೆ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಿದೆ. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಬೇರೆ ಬೇರೆ ಅಂದ್ರೆ ಕಾಫಿ ಶಾಪ್ನಲ್ಲಿ ಕ್ಯಾಮ್ರಾಗಳನ್ನ ಇಡೋದಾಗಿರ್ಬೋದು, ಥಿಯೇಟರ್ಗಳಲ್ಲಿ ವಿಡಿಯೋ ರೆಕಾರ್ಡ್ಗಳನ್ನ ಮಾಡೋದಾಗಿರ್ಬೋದು, ಆ ರೀತಿಯಾದಂಥ ಘಟನೆಗಳ ಬೆನ್ನಲ್ಲೇ ಈ ರೀತಿಯಾದಂಥ ಅತ್ಯಾಚಾರ ಆರೋಪ ಕೇಳಿ ಬಂದಿರೋದು. ಎಲ್ಲ ಒಂದು ಕಡೆ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಸೇಫ್ಟಿ ಇಲ್ವಾ ಅನ್ನುವಂಥ ಪ್ರಶ್ನೆ ಪದೇ ಪದೇ ಉದ್ಭವ ಆಗ್ತದೆ. ಯಾಕಂದ್ರೆ ಕೋಣನಕುಂಟೆ ಲಿಮಿಟ್ಸ್ನಲ್ಲೂ ಕೂಡ ಒಂದು ಘಟನೆ ನಡೆದಿತ್ತು. ಅದಾದ್ಮೇಲೆ 2-3 ಘಟನೆಗಳು ನಡೀತು. ಅದಾದ ಬೆನ್ನಲ್ಲೇ ಈ ರೀತಿಯಾದಂಥ ಒಂದು ಘಟನೆ ನಡೆದಿರುವುದು ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಆತಂಕ ಸೃಷ್ಟಿಸುವಂತ ಸಂಭವ ಈಗ ಎದುರಾಗಿದೆ. ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ನಡೆಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸ್ಮಿತಾ. ರೈಟ್, ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಯುವತಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಪ್ಗೆ ಪ್ರಯತ್ನ ನಡೆದಿರೋದು ಹೌದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಇಲ್ಲ, ಅದು ಅಟೆಂಪ್ಟೆಡ್ ಟು ರೇಪ್ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಕನ್ಫರ್ಮ್ ಆಗಬೇಕು. ಅದು ಮೆಡಿಕಲ್ ಟೆಸ್ಟು ಅದು ಇದು ಮಾಡ್ತಾರಲ್ಲ, ಅದು ಆಗಿರೋದಂತೂ ನಿಜನೇ. ಅಂದರೆ ಪ್ರಯತ್ನ ಮಾಡಿರೋದು ನಿಜ. ಅದಕ್ಕೆ ಈಗ ಅವರು ಆ ಹೆಣ್ಮಗಳು ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಅದೇನು ಎಲ್ಲ ಪ್ರೊಸೀಜರ್ ಏನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ. ಅದಾದಮೇಲೆ ಗೊತ್ತಾಗುತ್ತೆ. ಇಲ್ಲ, ಅದು ಅಟೆಂಪ್ಟೆಡ್ ಟು ರೇಪ್ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಕನ್ಫರ್ಮ್ ಆಗಬೇಕು. ಅದು ಮೆಡಿಕಲ್ ಟೆಸ್ಟು ಅದು ಇದು ಮಾಡ್ತಾರಲ್ಲ, ಅದು ಆಗಿರೋದಂತೂ ನಿಜನೇ. ಅಂದರೆ ಪ್ರಯತ್ನ ಮಾಡಿರೋದು ನಿಜ. ಅದಕ್ಕೆ ಈಗ ಅವರು ಆ ಹೆಣ್ಮಗಳು ಅವ್ರನ್ನ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಅದೇನು ಎಲ್ಲ ಪ್ರೊಸೀಜರ್ ಏನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ. ಅದಾದಮೇಲೆ ಗೊತ್ತಾಗುತ್ತೆ. ಇಲ್ಲ, ಅದು ಅಟೆಂಪ್ಟೆಡ್ ಟು ರೇಪ್ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಕನ್ಫರ್ಮ್ ಆಗಬೇಕು. ಅದು ಮೆಡಿಕಲ್ ಟೆಸ್ಟು ಅದು ಇದು ಮಾಡ್ತಾರಲ್ಲ, ಅದು ಆಗಿರೋದಂತೂ ನಿಜನೇ. ಅಂದರೆ ಪ್ರಯತ್ನ ಮಾಡಿರೋದು ನಿಜ. ಅದಕ್ಕೆ ಈಗ ಅವರು ಆ ಹೆಣ್ಮಗಳು ಪ್ರಯತ್ನ ಆಗಿದೆಯೋ ನಿಜವಾಗ್ಲೂ ರೇಪ್ ಆಗಿದೆಯೋ ಆ ಮನಸ್ಥಿತಿಗಳ ಮೇಲೆ ಇರೋದು ಪ್ರಶ್ನೆ. ಅಂದ್ರೆ ಯುವತಿ ಮೇಲೆ ಅಂತ ಕೃತ್ಯ ಮಾಡಬಹುದು ಅನ್ನೋ ಪ್ರಯತ್ನ ಆಯ್ತಲ್ಲ, ಪ್ರಯತ್ನದ ಹಿಂದಿದ್ದ ಮನಸ್ಥಿತಿ ಇದೆ ಅಲ್ವಾ, ಅದಕ್ಕಾಗಬೇಕು ಶಿಕ್ಷೆ. ಇಷ್ಟು ಸಿಂಪಲ್ ಆಗಿ ಪ್ರಯತ್ನ ಆಗಿರೋದು ನಿಜ, ನಡೀತಿದೆ, ಹಿಂಗಲ್ಲ ಗೃಹ ಸಚಿವರೇ. ಬ್ಯಾಕ್ ಟು ಬ್ಯಾಕ್ 3 ಗಂಭೀರ ಪ್ರಕರಣಗಳು. ಥಿಯೇಟರ್ನಲ್ಲಿ, ಉರ್ವಶಿ ಥಿಯೇಟರ್ನ ಟಾಯ್ಲೆಟ್ನಲ್ಲಿ ಕ್ಯಾಮ್ರಾ, ಆ ಕಾಫಿ ಶಾಪ್ನಲ್ಲಿ ಕ್ಯಾಮ್ರಾ, ಇವತ್ತು ರೇಪ್ ಅಟೆಂಪ್ಟ್. ಅಲ್ಲಿಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಇಂಥ ದುರುಳರಿಗೆ, ದುಷ್ಟರಿಗೆ ಭಯ ಇಲ್ಲ ಅಂತ ಹೇಳಿ ಪದೇ ಪದೇ ಪ್ರೂವ್ ಆಗ್ತಿದೆ. ಸರಿಪಡಿಸಿ ಅದನ್ನ. ಪ್ರತಿಭಟನೆಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿ ಇಂಥ ವಿಚಾರಕ್ಕೆ ಮಾಡಿಸಿ ನೋಡೋಣ, ಮುಖ್ಯಮಂತ್ರಿಗಳ ವಿಚಾರಕ್ಕಲ್ಲ. ಎನಿವೆ, ವಾಪಸ್ ಬರೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳೋಕ್ ಸಿಕ್ಕಿರುವ ಮೂಡ ಉರುಳು ಇದು ಕೇವಲ ಇವಾಗ ಕೇಳೋಕ್ ಸಿಕ್ಕಿರುವ ಅಲ್ಲ, ಕಾನೂನಾತ್ಮಕವಾಗಿ ಸಂಘರ್ಷದ ಸ್ವರೂಪವನ್ನ ಪಡ್ಕೊಂಡು